ನಮಸ್ತೆ ನ್ಯೂಸ್ 26ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುನೀತಾ ಶ್ರೀನಿವಾಸ್. ನಾನು ಇವತ್ತು ಆಸ್ಟ್ರೇಲಿಯಾದಿಂದ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಆಸ್ಟ್ರೇಲಿಯಾ ಸಿಡ್ನಿಯಿಂದ. ಇವತ್ತು ನನ್ನ ಜೊತೆ ಇದ್ದಾರೆ ಜ್ಯೋತ್ಸ್ನಾ ಶೆಟ್ಟಿ. ಇವರು ಅಪ್ಪು ರೇಡಿಯೋ ಫೌಂಡರ್ ಈ ಒಂದು ಸಿಡ್ನಿಲಿ, ಆ್ಯಂಡ್ ಶಿ ಈಸ್ ರೇಡಿಯೋ ಜಾಕಿ. ಆಮೇಲೆ ಶಿ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡ್. ಬನ್ನಿ ಅವ್ರನ್ನ ನಮ್ಮ ಒಂದು ನ್ಯೂಸ್ 26ಗೆ ವೆಲ್ಕಮ್ ಮಾಡೋಣ. ನಮಸ್ತೆ ಜ್ಯೋತ್ಸ್ನಾ ಅವರೇ, ವೆಲ್ಕಮ್ ಟು ನ್ಯೂಸ್ 26. ನಮಸ್ತೆ ಸುನೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಆಲ್ಸೋ ಫಾರ್ ನ್ಯೂಸ್ 26. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸುನೀತಾ ಅವರೇ, ನೀವು ಹೇಗಿದ್ದೀರಾ? ನೀವೇ ನೋಡ್ತಾ ಇದ್ದೀರಾ ಯಾವ ತರ ಇದ್ದೀನಿ. ಗುಡ್. ಆಮೇಲೆ ನೀವು ನಿಮ್ಮ ಒಂದು ಹಿನ್ನೆಲೆ ತಿಳಿಸ್ಕೊಡ್ತೀರಾ? ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಸಿಡ್ನಿಲಿ ಬಂದು ಸೆಟ್ಲ್ ಆಗಿ? ಖಂಡಿತ. ಸೊ ಶ್ರೋತೃಗಳೇ, ನಾನು ಆಸ್ಟ್ರೇಲಿಯಾಗೆ ಬಂದು ಆಲ್ಮೋಸ್ಟ್ ಒಂದು 20 ವರ್ಷ ಆಯಿತು. ನನ್ನ ಹಿನ್ನೆಲೆ ನಾನು ಹುಟ್ಟಿದ್ದು ಮೈಸೂರಲ್ಲಿ. ನಾನು ಅಲ್ಲೇ ಒಂದು ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಪದವಿಯನ್ನು ಪಡೆದೆ. ಅಲ್ಲಿ ನಾನು ಫೈನಲ್ ಇಯರ್ ಓದ್ಬೇಕಾದ್ರೆ ನಂದು ಮದುವೆ ಆಯಿತು. ಆಮೇಲೆ ನಾನು ಆಸ್ಟ್ರೇಲಿಯಾಗೆ ಬಂದೆ. ಸೊ ಇಲ್ಲಿ ನನ್ನ ಒಂದು ಫ್ಯಾಮಿಲಿ ಇದೆ, ನನಗೆ 2 ಗಂಡು ಮಕ್ಕಳಿದ್ದಾರೆ. ಹಾಗೆ ನಾನು ಇಲ್ಲಿ ಒಂದು ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ನಾನು ಓದಿ. ನಾನು ವೃತ್ತಿಯಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮತ್ತು ಪ್ರಾಜೆಕ್ಟ್ ಆಫೀಸರ್ ಆಗಿ ನಾನು ಕೆಲಸ ಮಾಡ್ತೀನಿ ಇಲ್ಲಿ. ಹಾಗೆ ಅದ್ರ ಜೊತೆ ಪ್ರವೃತ್ತಿನೂ ಕೂಡ ನಾನು ಈ ಒಂದು ಹಾಡು ಹೇಳೋದು, ಸಿಂಗಿಂಗು, ಕೊರಿಯೋಗ್ರಫಿ, ನನ್ನ ಒಂದು ಶಾರ್ಟ್ ಬ್ಯಾಕ್ಗ್ರೌಂಡ್. ಸೊ ನನ್ನ ಒಂದು ಈ ಶಾರ್ಟ್ ಬ್ಯಾಕ್ಗ್ರೌಂಡ್. ಸೊ ನನಗೆ ಒಂದು ಹಾಡು ಹೇಳೋದಾಗ್ಲಿ, ಸಂಗೀತ ಮತ್ತೆ ನೃತ್ಯ ಸಂಯೋಜನೆ, ಸೊ ಹೀಗೆ ಹಲವಾರು ಹೋಸ್ಟಿಂಗು, ಇದರಲ್ಲಿ ಹಲವಾರು ಅಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀರಾ. ಸೊ ನೀವು ಕೆಲಸದ ಜೊತೆ ಈ ಒಂದು ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಲೈಫ್ ಸ್ಟೈಲ್ ನ ನೋಡ್ತಾ ಇದ್ದೀನಿ, ಎಲ್ಲರೂ ತುಂಬಾ ಬಿಸಿ ಇರ್ತಾರೆ, ಯಾಕೋ ಅವ್ರದೇ ಟೈಮ್ ಇರಲ್ಲ ನೋಡೋದಕ್ಕೆ. ಮತ್ತೆ ಇದು ನಾನು ಇನ್ನೊಂದು ಕ್ವೆಶ್ಚನ್ ಕೇಳ್ಬೇಕು ನಿಮ್ಗೆ. ಅಪ್ಪು ರೇಡಿಯೋ ಏನದು ಆಕ್ಚುಲಿ? ಅದ್ರ ಫೌಂಡರ್ ನೀವು. ಏನಕ್ಕೆ ಅಪ್ಪು ರೇಡಿಯೋ? ಅಥವಾ ಅಪ್ಪು ಸರ್ ಇನ್ಸ್ಪಿರೇಷನ್ ಇದಕ್ಕೆ? ಖಂಡಿತ, ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್ ಆಕ್ಚುಲಿ. ಸೊ ನಾನು ಹೇಳ್ದಂಗೆ, ಸೊ ಲೈಕ್ ನನಗೆ ನಾನು ಹೇಗೆ ಒಂದು ರೇಡಿಯೋನ ಸ್ಟಾರ್ಟ್ ಮಾಡಿದೆ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಒಂದು 2021 ಈಗ ಒಂದು ಕೋವಿಡ್ ಟೈಮ್ ಎಲ್ಲ ಒಂದು ನಡೀತಾ ಇತ್ತು. ಆ ಟೈಮಲ್ಲಿ ನಾನೊಂದು ಪ್ಯಾಜೆಂಟ್ನ ಅದಾದಾಗ ನಾನೊಂದು ಅಟೆಂಡ್ ಮಾಡಿದೆ. ಪ್ಯಾಜೆಂಟಲ್ಲಿ ತುಂಬ ಪ್ಯಾಷನ್ ಇತ್ತು. ಅದರಲ್ಲಿ ನಾನು ಮಿಸ್ಸಸ್ ಇಂಡಿಯಾ ಆಸ್ಟ್ರೇಲಿಯಾ ಅನ್ನೋ ಅದರಲ್ಲಿ ಒಂದು ಬೆಸ್ಟ್ ಟ್ಯಾಲೆಂಟ್ ಅನ್ನೋ ಒಂದು ಟೈಟಲ್ನ ನಾನು ವಿನ್ ಆದೆ. ಅದಾದ್ಮೇಲಿಂದ ನನಗೆ ಬಹಳಷ್ಟು ಆಪರ್ಚುನಿಟೀಸ್ಗಳು ನನಗೆ ಓಪನ್ ಆಯಿತು. ಸೊ ನಾನು ಹೇಳ್ದಂಗೆ ನಾನು ಪ್ರವೃತ್ತಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಒಬ್ರು ನನ್ನ ಗುರುತಿಸಿ ಆ ಒಂದು ರೇಡಿಯೋ ಚಾನೆಲ್ ಅಲ್ಲಿ ನನ್ನ ಇಂಟರ್ವ್ಯೂಗೆ ಕರೆದ್ರು. ಸೊ ಒಂದು ಇಂಟರ್ವ್ಯೂ ಆದ್ಮೇಲೆ ನನಗೆ ಒಂದು ರೇಡಿಯೋ ಪ್ರೆಸೆಂಟರ್ ಆಗಿ ಒಂದು ಆಪರ್ಚುನಿಟಿ ಕೂಡ ನನಗೆ ಅಲ್ಲೇ ಸಿಕ್ತು. ನನಗೆ ಅಲ್ಲ, ಏನ್ ಗೊತ್ತಾ, ನೀವು ಜಸ್ಟ್ ಒಂದು ಹಾಬಿಯಾಗಿ ತಗೊಂಡಿದ್ದು ಒಂದು ಪ್ರೊಫೆಷನಲ್ ಆಗಿ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಅದು ಯಾವ ತರ ಅನಿಸ್ತು? ಯಾಕಂದ್ರೆ ಈಗ ಹಾಬಿಗೂ ಮತ್ತೆ ಒಂದು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತೀವಿ ಅಂದಾಗ ಒಂಥರ ಅದಕ್ಕೆಲ್ಲ ಒಂದು ಏನಾದ್ರು ಏನಪ್ಪ ಅದು ಇದೆಲ್ಲ ಇರುತ್ತೆ ಅಲ್ವಾ? ಖಂಡಿತ. ಏನಂದ್ರೆ ಅದು ಹೆಂಗೆ? ಖಂಡಿತ ಸುನೀತಾ, ಲೈಕ್ ನಾನು ನೀವು ಕನೆಕ್ಟ್ ಆಗ್ತೀವಿ ಇದರಲ್ಲಿ. ನೀವು ಒಂದ್ಸಲ ನೀವು ದೇಗುಲಗಳಾದ ನೀವು ಡಾಕ್ಯುಮೆಂಟೇರಿಯನ್ ನೀವು ಮಾಡ್ತಾ ಹೋದಾಗ ನಿಮ್ಗೆ ಹೇಗೆ ಒಂದು ಆಪರ್ಚುನಿಟಿ ಸಿಕ್ತು, ಸೊ ಅದೇ ತರ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನಾನು ಇದನ್ನೆಲ್ಲ ಮಾಡೋದು ನೋಡಿ ಅವ್ರು ನನಗೆ ರೇಡಿಯೋ ಪ್ರೆಸೆಂಟರ್ ಆಗಿ ಒಂದು ಆಪರ್ಚುನಿಟಿ ಕೊಟ್ಟರು. ನಾನು ಆಪರ್ಚುನಿಟಿನ ಬಳಸ್ಕೊಂಡೆ. ಲೈಕ್ ನಾನು ಅದೊಂದು ಹಾರ್ಡ್ ವರ್ಕ್ ಎಲ್ಲ ಮಾಡಿದೆ. ಹೌದು, ಲೈವ್ ನನ್ಗೆ ಯಾವ್ದೋ ಒಂದು ಟ್ರೈನಿಂಗ್ ಕೂಡ ನಿಮ್ ತರನೇ ಏನು ಇರ್ಲಿಲ್ಲ ಆ ಟೈಮಲ್ಲಿ. ಸೊ ಬಟ್ ನಾನೊಂದು ಹಾರ್ಡ್ ವರ್ಕ್ ಮಾಡಿ ಅದನ್ನೆಲ್ಲ ನಾನು ಎಲ್ಲ ಒಂದು ವಿಡಿಯೋಗಳನ್ನೆಲ್ಲ ನೋಡೋದು, ಕಲ್ತ್ಕೊಳ್ಳೋದು, ಅದೆಲ್ಲ ಮಾಡಿ ನಾನೊಂದು ರೇಡಿಯೋ ಪ್ರೆಸೆಂಟರ್ ಆಗಿ ಹಲವಾರು ಗಣ್ಯ ವ್ಯಕ್ತಿಗಳನ್ನ ಇಂಟರ್ವ್ಯೂಗಳನ್ನ ನಾನು ಮಾಡ್ತಾ ಇದ್ದೆ. ಸೊ ಅದನ್ನ ಗಮನಿಸಿ ನನಗೆ ಹಾಗೆ ನನ್ನ ಒಂದು ಕಮ್ಯುನಿಟಿ, ನಮ್ಮ ಒಂದು ಕನ್ನಡ ಕಮ್ಯುನಿಟಿಲೂ ಕೂಡ ಬಹಳಷ್ಟು ಜನ ಗಣ್ಯ ವ್ಯಕ್ತಿರಿದ್ದಾರೆ, ಕಮ್ಯುನಿಟಿ ಸೇವೆ ಮಾಡ್ತಾ ಇದಾರೆ. ಅವರು ಆಮೇಲೆ ಇನ್ನೊಂದು ಏನ್ ಖುಷಿ ಆಗುತ್ತೆ ಅಂದ್ರೆ ಇಂತ ಒಂದು ಜಾಗದಲ್ಲಿ ನಮ್ಮ ಒಂದು ಕನ್ನಡನ ಬೆಳೆಸ್ತಾ ಇದೀರಲ್ಲ. ಹೌದು, ಆ ಕಲ್ಚರ್ ನ ಅಂದ್ರೆ ಅದು ಬೆಳಿಬೇಕು. ಮತ್ತೆ ಇವಾಗಿನ ಜನರೇಷನ್ ಮಕ್ಳಿಗೆಲ್ಲ ಗೊತ್ತಿರಲ್ಲ, ಅವರೆಲ್ಲ ಕೂಡ ಇಲ್ಲಿ ಬಂದು ಇನ್ವಾಲ್ವ್ ಆಗ್ತಿದಾರೆ ಅಂದ್ರೆ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ಇನ್ಸ್ಪಿರೇಷನ್ ಬೇರೆಯವ್ರು ಕೂಡ ಇಲ್ಲಿರೋರು ತಗೊಂಡು ಮಾಡ್ಬೇಕಂತ ಅನ್ಕೊಳ್ತೀನಿ ನಾನು. ಖಂಡಿತ. ಸೊ ಹಾಗೆ ನನ್ಗೆ ಆತರ ಮಾಡಿದಾಗ ನನ್ಗೆ ನನ್ನದೇ ಆದ ಒಂದು ರೇಡಿಯೋ ತೆಗೆಯೋ ಅವಕಾಶ ಕೂಡ ಸಿಕ್ತು ನಮ್ಮ ಒಂದು ಕನ್ನಡ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅವಾಗ ನಾನು ಯಾವ ಹೆಸರು ಹಿಡಬೇಕು ಅಂತ ನಾನು ತುಂಬಾ ಚಿಂತೆ ಪಡ್ತಾ ಇದ್ದೆ.
ಒಂದು ಹೆಸರಿಡೋದಕ್ಕೂ ಅಷ್ಟೇ ತುಂಬಾ ಯೋಚನೆ ಮಾಡ್ಬೇಕು. ಯಾವ ಒಂದು ಹೆಸರು ಅದು ಒಂದು ಜನಗಳಿಗೆ ಒಂದು ಮುಟ್ಟಬೇಕು, ಇನ್ಸ್ಪೈರ್ ಆಗ್ಬೇಕು. ಸೊ ನಂಗೆ ಅದೇ ಟೈಮಲ್ಲಿ ನನ್ಗೆ, ಯಾಕಂದ್ರೆ ನಾನು ಮಾಡ್ತಾ ಇರೋದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಒಂದು ಕಮ್ಯುನಿಟಿ ರೇಡಿಯೋ, ಜನಗಳಿಗೋಸ್ಕರ ನಾನು ಮಾಡ್ತಾ ಇದ್ದೆ. ಸೊ ಅವಾಗ ನನ್ಗೆ ಬಂದಿದ್ದೆ ಹೆಸರು. ಖಂಡಿತ ಹೌದು. ಸೊ ಹಾಗೆ ನಾನು ಅವಾಗ ಅಪ್ಪು ರೇಡಿಯೋ ಅಂತ ಯಾಕೆ ಇಡ್ಬೋದು, ಯಾಕಂದ್ರೆ ಅಪ್ಪು ಅವರು ಬಹಳಷ್ಟು, ಅವರು ಕನ್ನಡ ಚಲನಚಿತ್ರ ಅಲ್ಲದೆ ಅವರು ಒಂದು ಫಿಲಾಂಥ್ರಾಪಿಕ್ ವರ್ಕ್ ನ ತುಂಬಾ ಮಾಡಿದ್ರು. ಅವರದೇ ಆದ ಒಂದು ಗೊತ್ತಾಯ್ತು. ಹೌದು, ಅವರ ಬಗ್ಗೆ ನಮ್ಗೆಲ್ಲ ಅವ್ರು ಮಾಡಿದ್ದು ನಮ್ಗೆ ಗೊತ್ತಾಗಿದ್ದೆ ಅವರು ಒಂದು ತೀರೋದ್ಮೇಲೆ ಎಲ್ಲ ಒಂದು ಈಚೆ ಬಂತು. ಯಾಕಂದ್ರೆ ಅವರು ಬಲ್ದ ಕೈ ಮಾಡಿದ್ದೀನೋ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಸೊ ಆ ರೀತಿ ಒಂದು ನಮ್ಗೆ ಅವಾಗ ಗೊತ್ತಾಯ್ತು. ಸೊ ಅವ್ರು ಹಲವಾರು ಗೋಶಾಲೆಗಳು, ಅನಾಥಾಶ್ರಮಗಳು, ಶಾಲೆಗಳು, ಜನಕ್ಕೆ ಹುಷಾರಿಲ್ಲದವ್ರಿಗೆಲ್ಲ ಸಿಕ್ಕಿರೋರ್ಗೆಲ್ಲ ಕೊಟ್ಟಿದ್ದಾರೆ. ಹೌದು, ಯಾರು ಲಾಸ್ಟ್ ಅಂದ್ರೆ ಅಟ್ಲೀಸ್ಟ್ ಒಂದು ಗ್ರಾಟಿಟ್ಯೂಡ್ ತೋರಿಸಿದಾರೆ, ಜನ ಎಲ್ಲ ಬಂದು ನಮ್ಗೆ ಮಾಡಿದಾರೆ ಅಂತ ಬಂದ ಆ ಟೈಮಲ್ಲಿ. ಅಯ್ಯೋ ಬಹಳಷ್ಟು ಎಲ್ಲ ಹೇಳ್ತಾರೆ. ಗಾಂಧೀಜಿ ಆದ್ಮೇಲೆ ಒಬ್ರು ತೀರೋದಾಗ ಬಹಳಷ್ಟು ಜನ ಸೇರಿದ್ದೆ ನಮ್ಮ ಅಪ್ಪು ಅವರಿಗೆ ಅಂತ ಹೇಳಿದೆ. ಹಾಗೆ ಅವರು ತೀರೋದ್ಮೇಲೂ ಕೂಡ ಅವರು ಕಣ್ಣಿನ ದಾನ ಕೂಡ ಮಾಡಿದ್ರು. ಸೊ ನಾನು ಅವರ ಒಂದು ಹೆಸರನ್ನ ಇಟ್ಟು ನಾವು ಅವರಷ್ಟು ಸಾಧನೆ ಮಾಡಕ್ ಆಗದೆ ಇರ್ಬೋದು, ಬಟ್ ಅವರಲ್ಲಿ ಒಂದು ಯಾವುದೇ ಒಂದು ಒಳ್ಳೆ ವ್ಯಕ್ತಿಗಳು ಅವರೊಂದು ಇನ್ಸ್ಪಿರೇಷನ್ ಆಗಿ ನಾವು ತಗೊಂಡ್ರೆ ಖಂಡಿತ ನಾವು ಏನೋ ಒಂದು ಸಾಧನೆ ಮಾಡ್ತೀವಿ. ಖಂಡಿತ. ಸೊ ಹೌದು, ಅವರ ಒಂದು ಲೆಗಸಿನ ನಾವು ಇಲ್ಲಿ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು ಅಪ್ಪು ಹೆಸರನ್ನ ನಾನು ಖಂಡಿತವಾಗ್ಲೂ ನಾನು ಬಂದಿದ್ನಲ್ಲ ನಿಮ್ಮ ಒಂದು ರೇಡಿಯೋ ಸ್ಟೇಷನ್ಗೆ, ತುಂಬಾ ಚೆನ್ನಾಗಿದೆ. ತುಂಬಾ ಜನ ಇಂಟರ್ವ್ಯೂ ಮಾಡಿದೀರಾ. ಅಂಡ್ ಮತ್ತೆ ನೆಕ್ಸ್ಟ್ ನಿಮ್ ಪ್ರಾಜೆಕ್ಟ್ ಏನಿದೆ? ನನ್ನ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇದೇ ತರ, ನಾನು ಹಲವಾರು ಗಣ್ಯ ವ್ಯಕ್ತಿಗಳನ್ನ ನಾನು ಇಲ್ಲಿದ್ದಾಗ ಒಂದು ಇಂಟರ್ವ್ಯೂ ಮಾಡ್ತಾ, ನಾನು ಹೇಳ್ದಂಗೆ ನೀವು ಇಂಡಿಯಾದಲ್ಲಿ ಇದ್ದಾಗಲೂ ಕೂಡ ಇವರು ಅರುಣ್, ಎಸ್, ನಾನು ಇಂಡಿಯಾಗೆ ಟ್ರಿಪ್ ಬಂದಾಗ ನಾನು ಅರುಣ್ ಯೋಗಿರಾಜ್ ಮಾಡಿದ್ದೀರಾ? ಹೌದು. ಸೊ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರು, ಅವರ ಹೆಸರು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆಕ್ಚುಲಿ. ಸೊ ಅಯೋಧ್ಯೆಯ ರಾಮಲಲ್ಲ ವಿಗ್ರಹನ ಕೆತ್ತಿದ ಶಿಲ್ಪಿ ಅವರು. ಸೊ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ಅವರನ್ನ ನಾನು ಇಂಟರ್ವ್ಯೂ ಮಾಡಿದೆ. ಹಾಗೆ ನಾಡೋಜ ಮಹೇಶ್ ಜೋಶಿ ಅವರು, ಸೊ ಅವರು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಸೊ ಅವರನ್ನು ಕೂಡ ನಾನು ಇಂಡಿಯಾದಲ್ಲಿ ಬಂದಾಗ ನಾನು ಇಂಟರ್ವ್ಯೂ ಮಾಡಿದೆ. ಹಾಗೆ ಇಲ್ಲೂ ಬಂದಾಗ್ಲೂ ಕೂಡ ಪ್ರಕಾಶ್ ಬೆಲ್ಲವಾಡಿ ಅವರು, ಸೊ ಥಿಯೇಟರ್ ಆರ್ಟಿಸ್ಟ್, ಅವರು ಡೈರೆಕ್ಟರ್, ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್, ಅವ್ರನ್ನ ಮಾಡಕ್ಕೂ ನನಗೆ ಅವಕಾಶ ಸಿಕ್ತು. ಹಾಗೆ ಇಂಟರ್ನ್ಯಾಷನಲ್ ಅಕ್ಲೈಮ್ಡ್ ರಾಮಚಂದ್ರ ಗುರೂಜಿ ಅವರು, ಸ್ಪಿರಿಚುಯಲ್ ಗುರು ಅಂತಾನೆ ಫೇಮಸ್. ಸೊ ಅವರು ಮತ್ತೆ ಪುತ್ತೂರು ನರಸಿಂಹ ನಾಯಕ್ ಅವರು ಒಂದು ಸಿಂಗರು ಮತ್ತೆ ವೋಕಲಿಸ್ಟ್. ಅವರು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಲಿರಿಕ್ಸ್, ಬಹಳಷ್ಟು ಲಿರಿಕ್ಸ್ ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅವ್ರಿಗೋಸ್ಕರ. ಅದನ್ನೆಲ್ಲ SPB ಅವರು ಕೂಡ ಅವರ ಒಂದು ಇದರಲ್ಲಿ ಹಾಡೆಲ್ಲ ಹಾಡಿದ್ದಾರೆ. ಸೊ ಅವ್ರು ಇಲ್ಲೆಲ್ಲ ಬಂದು ಒಂದು ಇವೆಂಟ್ ನ ಕೊಡೋ ಟೈಮಲ್ಲೆಲ್ಲ ನನಗೆ ಇಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಅಂದ್ರೆ ಇಲ್ಲೂ ನಾನು ಹಲವಾರು ಗಣ್ಯ ವ್ಯಕ್ತಿಗಳು ಕನ್ನಡಕ್ಕೋಸ್ಕರ ಎಷ್ಟೊಂದು ಜನ ಅಂದ್ರೆ ಕನ್ನಡದವರೇ ಅವರು ಒಂದು ಬಹಳಷ್ಟು ಫೀಲ್ಡ್ ಅಲ್ಲಿ ಕೂಡ ಇದ್ದಾರೆ. ಸೊ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಕೆಲವರು MPs ಕೂಡ ಆಗಿದ್ದಾರೆ ನಮ್ಮ ಕರ್ನಾಟಕದಿಂದ. ನೀವು ಕೇಳಿರ್ಬೋದು ಚರಿಷ್ಮಾ ಕಲಿಯಂದ ಅಂತ. ಸೊ ಅವರು ಮೆಂಬರ್ ಆಫ್ ದ ಪಾರ್ಲಿಮೆಂಟ್, ಕೌನ್ಸಿಲರ್ ಅವರೆಲ್ಲ ಆಗಿದ್ರು. ಸೊ ಅವರನ್ನ ಕೂಡ, ಮತ್ತೆ ಹಲವಾರು ಇವೆಂಟ್ ಆರ್ಗನೈಸರ್ಸ್ ನ, ಸಿಂಗರು ಮತ್ತೆ ಡ್ಯಾನ್ಸರ್ಸ್, ಸೊ ಯು ಕ್ಯಾನ್ ನೇಮ್ ಇಟ್. ಸೊ ಪ್ರತಿಯೊಬ್ಬರು ಬಂದವ್ರನ್ನು ಈಗ ನಮ್ಮಂತವ್ರನ್ನು ಮಾಡ್ಬಿಟ್ಟಿದ್ದಾರೆ. ನೀವು ಅಷ್ಟು ನಾನು ಸುನೀತಾ ಅವ್ರನ್ನ ಕರೆದಾಗ, ಅಯ್ಯೋ ನಾನೇನ್ ಸಾಧನೆ ಮಾಡಿದ್ದೀನಿ, ನಾನು ಯಾಕೆ ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ನಾನು ಅಂದ್ರೆ ನೀವು ಎಷ್ಟೊಂದು ಒಳ್ಳೆಯ ಬಹಳಷ್ಟು ಪ್ರಸಿದ್ಧ ಸೆಲೆಬ್ರಿಟೀಸ್, ಕನ್ನಡ ಸೆಲೆಬ್ರಿಟೀಸ್ನೆಲ್ಲ ನೀವು ಇಂಟರ್ವ್ಯೂ ಮಾಡಿದ್ರ, ಅದು ಒಂದು ಸಾಧನೆ. ಇಟ್ಸ್ ನಾಟ್ ಎ ಈಸಿ ಜಾಬ್. ನೀವು ಖಂಡಿತ ನಮ್ಮ ಒಂದು ರೇಡಿಯೋ ಶೋಗೆ ಬಂದು ನೀವು ಅವರ ಜೊತೆ ಹೇಗಿತ್ತು ನಿಮ್ಮ ಒಡನಾಟ ಎಲ್ಲ ಹಂಚ್ಕೋಬೇಕು ಅಂದಾಗ ನೀವು ಬಂದು ಕೂಡ ಮಾತಾಡಿದ್ವಿ. ತುಂಬಾ ಖುಷಿ ಆಯ್ತು ನನಗೆ. ಖಂಡಿತ ನನಗೆ ನಿಮ್ ಜೊತೆ ಬಂದು ಮಾತಾಡಿದ ಖುಷಿ. ನಾನು ಅದ್ರ ಲೈವ್ ಅಲ್ಲಿ ಯಾವತ್ತೂ ಕೂತಿರ್ಲಿಲ್ಲ. ಸೊ ಮುಂದೆ ಅಂದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ಅಪ್ಪು ಒಂದು ರೇಡಿಯೋ ಇನ್ನ ಬೇರೆ ಎಲ್ಲರಿಗೂ ರೀಚ್ ಆಗ್ಲಿ ಅಂತ ನಾನು ಕೇಳ್ಕೊಳ್ತಾ, ನನ್ನ ಒಂದು ನ್ಯೂಸ್ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುನೀತಾ. ಹಾಗೆ ಇದನ್ನ ನೋಡ್ತಾ ಇರೋ ನಮ್ಮ ಶ್ರೋತೃಗಳಿಗೆ, ಹಾಗೆ ಒಂದು ನ್ಯೂಸ್ 26 ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಚಾನಲ್ಗೆ, ಹಾಗೆ ನಮ್ಮ ಗೆಸ್ಟ್ಗಳಿಗೆ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಈ ಸಪೋರ್ಟ್ ಇಂದಾನೆ ನಮ್ಮ ಒಂದು ರೇಡಿಯೋ ಈ ಒಂದು ಎಲ್ಲ ನಾನು ನಡೆಸ್ಕೊಂಡು ಹೋಗ್ತಾ ಬರ್ತಾ ಇರೋದು. ಸೊ ನಿಮ್ಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ. ನಮಸ್ಕಾರ.